ಸಾರ್ವಜನಿಕ ಸ್ಥಳದಲ್ಲಿ RSS ಚಟುವಟಿಕೆಯನ್ನು ನಿರ್ಬಂಧಿಸಿ ಅಂತ ಪತ್ರ ಬರೆದಿದ್ದ ಖರ್ಗೆ ಜೂನಿಯರ್ ಅವರಿಗೆ ಬೆದರಿಕೆ ಕರೆ ಬಂದಿದೆ. ಅದಕ್ಕೆ ಆಡಿಯೋ ಎಲ್ಲ ಏನೋ ರಿಲೀಸ್ ಮಾಡಿದ್ದಾರೆ. ಅದರಿಂದ ಯಾವ ಪ್ರಯೋಜನವೂ ಇಲ್ಲ, ಅದು ಮತ್ತೆ ಪಬ್ಲಿಸಿಟಿ ಆಗುತ್ತಷ್ಟೇ. ಇದು ಸ್ಯಾಂಪಲ್ಲೋ 1000 ಬಂದಿದೆಯೋ, ನಿಮ್ಗೆ ದಾರಿ ಇರೋದು ಒಂದೇ, ದೂರು ಕೊಡೋದು. ಅದನ್ನು ಬಂದು ಮಾಧ್ಯಮದವ್ರ ಮುಂದೆ ಒಂದೇ ಕಣ್ಣಲ್ಲಿ ಹತ್ರ ಪ್ರಯೋಜನ ಇಲ್ಲ. ಏನು ಮಾಧ್ಯಮದವ್ರು ಏನು ಪೊಲೀಸ್ನವರ ಹೋಗಿ ಅವ್ರನ್ನೆಲ್ಲ ಹಿಡ್ಕೊಂಬಂದ್ಬಿಟ್ಟು ಒಳಗಾಕಕ್ಕೆ? ನೀವು ದೂರು ಕೊಟ್ಟರೆ ಆಗ ಬೇರೆ ವಿಚಾರ. ದೂರೇ ಕೊಡದೆ ಬಂದು ಸುಮ್ಮನೆ ಅಳ್ತಾ ಇದ್ರೆ ಬೇಕಾದಾಗ ಬೇಡದಿದ್ದಾಗ ಬಾಯಿ ಬಡಿತೀರಿ. ಇದು RSS ಸಂಸ್ಕೃತಿಯನ್ನು ತೋರಿಸುತ್ತೆ. ಅದು ಹೆಂಗಾಗತ್ತೆ? RSSನ ಬಗ್ಗೆ ಪ್ರೀತಿ ಇರೋವನೋ ಅಥವಾ ಹಿಂದೂ ಇದನ್ನು ಅವನೋ ಮಾಡಿರ್ಬೋದೇನಪ್ಪ, ಗೊತ್ತಿಲ್ಲ. ಸರಿ, ಪರಮೇಶ್ವರ್ ಅವರು ಗಂಭೀರವಾಗಿ ಪರಿಗಣಿಸ್ತೀವಿ ಅಂತಾರೆ. ಸಿದ್ದರಾಮಯ್ಯನವರು ನೋಡೋಣ, ನಾನು ಏನೋ ಕ್ರಮ ತೊಗೊಳ್ತೀವಿ ಅಂತಾರೆ. ಆಯಿತು, ಎಲ್ಲರೂ ಅವ್ರವ್ರಿಗೆ ತೋಚಿದ್ದನ್ನು ಅವ್ರವ್ರು ಹೇಳ್ತಾ ಇದ್ದಾರೆ. BJP ಅಧ್ಯಕ್ಷರು ಪರಮ ಮೂರ್ಖತನ ರೀ ಇವ್ರದ್ದೆಲ್ಲ ಅಂತ ಅವ್ರು ಬೈದಿದ್ದಾರೆ. ಯಾರ್ಯಾರೋ ಅವ್ರವ್ರು ತೋಚಿದ್ದನ್ನು ಅವ್ರವ್ರು ಮಾಡ್ಕೊಂಡಿದ್ದಾರೆ ಈಗ ಸದ್ಯಕ್ಕೆ. ನಿನ್ನೆ ನಾನು ಪ್ರಸ್ತಾಪ ಮಾಡಿದ್ದೆ, ಬಿಜೆಪಿ ಅವರೆಲ್ಲರೂ ಏನ್ ಹೇಳಿದ್ರು, ಇದು RSS ಸಂಸ್ಕೃತಿ ಅಲ್ಲ, ಇದು ನಮ್ಮ ಸಂಸ್ಕೃತಿ ಅಲ್ಲ, ಪ್ರಿಯಾಂಕ್ ಖರ್ಗೆ ಅವರು ಪಬ್ಲಿಸಿಟಿ ಸ್ಟಂಟ್ ಮಾಡ್ತಾರೆ ಅಂತ. ಅವನೇನ್ ಹೇಳ್ತಾನೆ, ನಿನ್ನೆ ಬಿಡುಗಡೆ ಮಾಡೋದ್ರಲ್ಲಿ RSS ಇಂದ ನಾನು ಬಂದಿದ್ದೀನಿ, RSS ಅನ್ನ ನಾನು ಮೈಗೂಡಿಸ್ಕೊಂಡಿದ್ದೀನಿ, ಬಿಜೆಪಿ ಅವರ ಸಂಸ್ಕೃತಿ RSS ಅವರ ಶಾಖೆನಲ್ಲಿ ಏನ್ ಕಲಿಸ್ತಾರೆ ಅಂದ್ಬಿಟ್ಟು ನಿಮ್ಗೆ ಹಾಕಿದ್ದೀನಿ. ಮತ್ತೆ ಯಾರ್ಯಾರು ನಿನ್ನೆ ಬಹಳ ದೊಡ್ಡ ಮಾತಾಡ್ತಾ ಇದ್ರಲ್ಲ ಬಿಜೆಪಿ ಅವರು, ಈಗ RSS ನಲ್ಲಿ ಏನ್ ಕಲಿಸ್ತಾರೆ, ಬಿಜೆಪಿ ಅವ್ರು ಏನ್ ಕಲಿತಾರೆ, ಅದಕ್ಕೆ ಉತ್ತರ ನಾನ್ ಕೊಡ್ಬೇಕಾ? ಇಲ್ಲೇ ಸಿಕ್ಕಿದೆ ಅಲ್ಲ, ಅವರೆಲ್ಲ ಮಾಜಿ ಸಂಸದರು, ಹಾಲಿ ಶಾಸಕರು ಎಲ್ಲರೂ ಮಾತಾಡ್ತಾ ಇದ್ರಲ್ಲ, ಇದಕ್ಕೇನಂತಾರೆ? ಅವ್ರು ಬಂದು ಕ್ಷಮೆ ಕೇಳ್ತಾರ ನನಗೆ? ನನ್ನ ಹೋರಾಟ ವ್ಯಕ್ತಿಗಳ ಮೇಲೆ ಅಲ್ಲ, ಅಲ್ಲ, ಅದನ್ನ ನಾವು ಸೀರಿಯಸ್ ಆಗಿ ಗಮನಿಸ್ತೇವೆ. ಯಾರು ಬೆದರಿಕೆ ಮಾಡಿದ್ದಾರೆ ಮತ್ತು ಸೋರ್ಸ್ ಎಲ್ಲಿಂದ ಬರುತ್ತೆ ಅದನ್ನ ಎನ್ಕ್ವೈರಿ ಮಾಡ್ತೀವಿ. ಎನ್ಕ್ವೈರಿ ಮಾಡಿ ಅದಕ್ಕೆ ಏನು ಕ್ರಮ ತಗೋಬೇಕೋ ತಗೊಳ್ತೀವಿ. ನಾಟ್ ಓನ್ಲಿ RSS, ಎನಿ ಆರ್ಗನೈಸೇಷನ್ ಸ್ಕೂಲ್ ಜಾಗದಲ್ಲಿ, ಸಾರ್ವಜನಿಕ ಜಾಗದಲ್ಲಿ, ಪಾರ್ಕ್ಗಳಲ್ಲಿ ಬೇರೆಯವ್ರಿಗೆ ತೊಂದರೆ ಕೊಟ್ಟು ಮಾಡಬಾರದು ಅಂತ ಹೇಳಿದೀವಿ ಅಂತ. ಅದನ್ನ ತಮಿಳುನಾಡಿನವರು ಮಾಡಿದ್ದಾರೆ. ತಮಿಳುನಾಡಿನದು ಏನ್ ಮಾಡಿದ್ದಾರೆ ಅಂತ ತರಿಸ್ತಾ ಇದ್ದೀನಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ಬ್ಯಾನ್ ಮಾಡ್ತೇವೆ ಅಂತ ಹೇಳ್ತಕ್ಕಂಥದ್ದು ಮೂರ್ಖತನದ ಪರಮಾವಧಿ. ನಿಮ್ಮ ಗ್ರಾಮೀಣ ಅಭಿವೃದ್ಧಿ ಇಲಾಖೆ ಬಗ್ಗೆ ಏನ್ ಸಾಧನೆ ಮಾಡಿದ್ದೀರಿ, ಏನ್ ಸುಧಾರಣೆಗಳನ್ನು ಮಾಡಿದ್ದೀರಿ? ಕಳೆದ 50-60 ವರ್ಷಗಳ ಕಾಲ ಸುದೀರ್ಘವಾಗಿ ಗುಲ್ಬರ್ಗಾ ಜಿಲ್ಲೆ ನಿಮ್ಮ ಕುಟುಂಬದ ಹಿಡಿತದಲ್ಲಿದೆ. ಕಾಂಗ್ರೆಸ್ ಸರ್ಕಾರ ಕಳೆದ 2.5 ವರ್ಷಗಳ ತಮ್ಮ ವೈಫಲ್ಯಗಳನ್ನ ಮುಚ್ಚೆ ಹಾಕೊಂಡು ಇವ್ರಿಗೆ RSS ಅನ್ನ ಮುಟ್ಟತಕ್ಕಂಥ ಯೋಗ್ಯತೆನೂ ಕೂಡ ಇಲ್ಲ. ಅದನ್ನ ಬ್ಯಾನ್ ಮಾಡ್ತಕ್ಕಂಥದ್ದು ಅಸಾಧ್ಯ. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ, ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಬೆಂಗಳೂರಿನ ಟ್ರಾಫಿಕ್ ಮತ್ತು ಕಸದ ಸಮಸ್ಯೆ ಬಗ್ಗೆ ಮಾತನಾಡ್ತಾ ಇದ್ದಂತಹ ಉದ್ಯಮಿ ಕಿರಣ್ ಮಜುಮ್ದಾರ್ ಅವರು ಮತ್ತೆ ಟ್ವೀಟ್ ಮಾಡೋ ಮೂಲಕವಾಗಿ ಸರ್ಕಾರಕ್ಕೆ ಟಾಂಗ್ ಕೊಟ್ಟಿದ್ದಾರೆ. ನಾನು ಬಯಸ್ತಾ ಇರುವುದು ಕಸ ತೆರವು ಮತ್ತು ಗುಂಡಿ ರಹಿತ ರಸ್ತೆ. ಇದನ್ನ GBA ಮಾಡಬೇಕಾಗಿದೆ. ಕಳಪೆ ನಿಧಾನಗತಿ ಕೆಲಸಗಳಿಗೆ ಸರ್ಕಾರದ ಮಂತ್ರಿಗಳನ್ನೇ ಹೊಣೆಗಾರನಾಗಿ ಮಾಡಿ ಸಚಿವರು ಅಸಹಾಯಕರಾಗಿ ಯಾರು ಬಂದರೂ ಗುಂಡಿ ಮುಚ್ಚೋಕ್ಕಾಗಲ್ಲ ಅಂದ್ರೆ ಆಗತ್ತಾ ಅಂತ ನಯವಾಗಿ ಬಿಸಿ ಮುಟ್ಟಿಸಿದ್ದಾರೆ. ಜೊತೆಗೆ ಬಿಜೆಪಿಯವರನ್ನ ಪ್ರಶ್ನೆ ಮಾಡಲಿ ಎಂದಿದ್ದಂತಹ ಸಂತೋಷ್ ಲಾಡ್ಗೂ ಕೂಡ ಟಾಂಗ್ ಕೊಟ್ಟರು. ಹಿಂದಿನ ಸರ್ಕಾರ ಸರಿಯಾಗಿ ಕೆಲಸ ಮಾಡಿರಲಿಲ್ಲ, ಸರಿ, ಅದನ್ನ ಸರಿಪಡಿಸಬೇಕಾದಂತಹ ಅವಕಾಶ ನಿಮಗಿದೆ, ಅದನ್ನು ಬಿಟ್ಟು ನೀವು ಅದೇ ತಪ್ಪನ್ನ ಮಾಡ್ತೀರಾ ಅನ್ನುವಂಥ ಪ್ರಶ್ನೆಯನ್ನ ಮಾಡಿದ್ದಾರೆ. DK ಶಿವಕುಮಾರ್ ಕೂಡ ಇದಕ್ಕೆ ಪ್ರತಿಕ್ರಿಯಿಸಿದ್ದಾರೆ. ಟೀಕೆ ಮಾಡಿದ್ರೆ ದೇಶಕ್ಕೆ ದ್ರೋಹ ಮಾಡಿದಂತೆ, ನಿಮ್ಮ ಮನೆ ನೀವೇ ಹಾಳು ಮಾಡ್ಕೊಂಡಂತೆ. ಇದು ಕಮ್ಯುನಿಸ್ಟ್ ದೇಶ ಅಲ್ಲ, ಡೆಮಾಕ್ರೆಟಿಕ್ ದೇಶ. ಅಂದ್ರೆ ರಸ್ತೆ ಗುಂಡಿ ಮುಚ್ಚೋ ಕೆಲಸ ಆಗ್ತಾ ಇದೆ, ಅಷ್ಟು ಬೇಗ ಉದ್ಯಮಿಗಳು ವಿಮರ್ಶೆ ಮಾಡೋದು ಸರಿಯಲ್ಲ ಅಂತ ಪರಮೇಶ್ವರ್ ಕೂಡ ಹೇಳಿದ್ರು. ಇನ್ನು ಕಿರಣ್ ಮಜುಮ್ದಾರ್ ಟ್ವೀಟ್ಗೆ ನಾನು ಬಹಳ ಗೌರವ ಕೊಡಲ್ಲ ಅಂತ ಈ ಕಡೆ ಬಿಜೆಪಿಯ ಛಲವಾದಿ ನಾರಾಯಣಸ್ವಾಮಿ ಅವರು ನುಂಚಿಕೊಂಡಿದ್ದಾರೆ. ಈ ಮಧ್ಯೆ ಬೆಂಗಳೂರಿನಲ್ಲಿ ಸೌಕರ್ಯ ಕಲ್ಪಿಸಲು ಅವರು ಅಸಮರ್ಥರಾಗಿದ್ದಾರೆ. ನಾವೇನ್ ಮಾಡೋಣ, ನಾವು ಪ್ರತಿ ರೂಪಾಯಿ ಹೂಡಿಕೆಗೂ ಕೂಡ ಆಹ್ವಾನ ಕೊಡ್ತೀವಿ ಅಂತ ಆಂಧ್ರ ಸಚಿವ ನಾರಾ ಲೋಕೇಶ್ ಕರ್ನಾಟಕ ಸರ್ಕಾರವನ್ನ ಅಸಮರ್ಥ ಅಂತ ಟೀಕಿಸಿದ್ದಾರೆ. ಅವರೇನೋ ಒಂದು ಟ್ವೀಟ್ ಮಾಡ್ತಾ ಇದ್ದಾರೆ. ಬೆಂಗಳೂರಿಗೆ ಎಲ್ಲರಿಗೂ ಕೂಡ ಲಕ್ಷಾಂತರ ಮಂದಿ ಉದ್ಯೋಗ ಕೊಟ್ಟಿದೆ. ಸರ್ಕಾರ ಜಾಗಗಳು ಎಷ್ಟು ಕೊಟ್ಟಿದೀವಿ, ಎಷ್ಟು ಫೆಸಿಲಿಟಿ ಕೊಟ್ಟಿದೀವಿ, ಯಾರ್ಯಾರು ಎಷ್ಟೆಷ್ಟು ದೊಡ್ಡ ಹಾಕ್ಲಿಕ್ಕೆ ಸರ್ಕಾರ ಎಷ್ಟು ಸಹಾಯ ಮಾಡಿದೆ, ಅದನ್ನು ಫಸ್ಟ್ ಸ್ಮರಿಸ್ಕೊಳ್ಬೇಕು. ಟೀಕೆ ಮಾಡ್ತಾ ಇದ್ರೆ ನೀವೇ ನಿಮ್ಮ ದೇಶಕ್ಕೆ ನೀವೇ ದ್ರೋಹ ಮಾಡ್ಕೊಂಡಂಗೆ. ನಿಮ್ಮ ಮನೆ ನೀವು ಹಾಳು ಮಾಡ್ಕೊಳಕ್ ಹೋಗ್ಬೇಡಿ. ಇದು ಕಮ್ಯುನಿಸ್ಟ್ ದೇಶ ಅಲ್ಲ, ಇದು ಡೆಮೊಕ್ರೆಟಿಕ್ ಕಂಟ್ರಿ. ಅನೇಕ ಇಂಡಸ್ಟ್ರಿಯಲಿಸ್ಟ್ಗಳು ನಿಮಗೆ ಪತ್ರ ಬರೆದ್ರು, ಹೋಗೋರೆಲ್ಲ ಹೋಗ್ಲಿ ಅದ ಮಾತನ್ನೇ ಆಡಿದ್ರಿ. ಮಜುಮ್ದಾರ್ ಅವರು ಪತ್ರ ನಿನ್ನೆ ಬರೆದಿದ್ದಾರೆ. ಅವರ ಮೇಲೆ ಕುಪಿತರಾಗಿ ಬಿಜೆಪಿ ಕಾಲದಲ್ಲಿ ಹೀಗಾಗಿತ್ತು, ಇದ್ರ ಬಗ್ಗೆ ನೀವು ಮಾತಾಡ್ಲಿಲ್ಲ ಅಂತ. ಅದಕ್ಕೆ ಅವ್ರು ಇವತ್ತು ಮಜುಮ್ದಾರ್ ಅವರು ಒಂದು ಟ್ವೀಟ್ ಮಾಡಬೇಕಾಯಿತು ಬಿಜೆಪಿಯ ವಿರುದ್ಧ. ಇಟ್ ಈಸ್ ಎ ಬೇಸ್ಲೆಸ್ ಟ್ವೀಟ್ ಅಂಡ್ ಸ್ಟೇಟ್ಮೆಂಟ್.
ಬೆಂಗಳೂರು ರಸ್ತೆ ಗುಂಡಿ ಕಸದ ಜೊತೆ ಮತ್ತು ಟ್ರಾಫಿಕ್ ಸಮಸ್ಯೆ ಎಲ್ಲ ಬಂದಿದೆ ಚರ್ಚೆಗೆ. ವಿಮಾನ ನಿಲ್ದಾಣಕ್ಕೆ ಹೋಗೋಕ್ಕೆ 2 ಗಂಟೆ, ಅಲ್ಲಿಂದ ದೆಹಲಿಗೆ ಹೋಗೋಕ್ಕೂ 2.5 ಗಂಟೆ. ಇದು ಪೀಕ್ XV ಇದು ಅನ್ನೋದೇನೋ ಕಂಪನಿ MD ಯಾರೋ ರಾಜನ್ ಆನಂದನ್ ಅಂತ ವ್ಯಂಗ್ಯ ಆಡ್ಕೊಂಡಿದ್ದಾರೆ. ನೀವು ಹೋಗಿ ಎಲ್ಲಿಗೆ ಬೇಕೋ ಅಲ್ಲಿಗೆ. ನಿಮ್ಮನ್ನು ಯಾವನಿಲ್ಲಿ ಇರೋ ಅಂದವನು? ನಿಮ್ಮನ್ನೇನಾದ್ರು ಇರೋ ಅಂದಿದ್ವಾ ನಾವು? ಬಿಟ್ಟು ಹೋಗು, ನಿಮ್ಮ ಇಷ್ಟ ಬಂದ ಜಾಗಕ್ಕೆ ಹೋಗಿ. ನಿಮ್ಗೆ ಎಲ್ಲಿ 10 ನಿಮಿಷಕ್ಕೆ ಏರ್ಪೋರ್ಟ್ಗೆ ಹೋಗೋಕ್ಕಾಗತ್ತೆ, 26 ನಿಮಿಷಕ್ಕಾಗುತ್ತೆ, ಅಲ್ಲಿಗೆ ಹೋಗ್ಬಿಡ್ಬೋದಪ್ಪ. ಅವ್ರು ನೀವು ಹೋಗ್ಬೋದು. ನಿಮ್ಮನ್ನೇನು ಇಲ್ಲಿ ಬಾಂದ್ ಕರೆದಿದ್ರೆ ಯಾರು? ಖಾಲಿ ಮಾಡೋನು ಬೇಕಪ್ಪ. ಆಯಿತು. ಮಧ್ಯಾಹ್ನ ಮುಂಬೈ ಮಹಾರಾಷ್ಟ್ರ ಅಹಮದಾಬಾದ್ ರಾಷ್ಟ್ರೀಯ ಹೆದ್ದಾರಿನಲ್ಲೂ ಅದೇ ಸಮಸ್ಯೆ ಆಗಿದೆಯಂತೆ. 12 ಗಂಟೆಗಳ ಕಾಲ ಅಲ್ಲಿ ಜಾಮ್ ಆಗಿ ಎಲ್ಲ ಕಷ್ಟಪಟ್ಟು ಸಿಕ್ಕಾಪಟ್ಟೆ ಫಜೀತಿ ಪಟ್ಟಿದ್ದಾರೆ. ಇನ್ನು ಹಾಸನಾಂಬೆ ಸನ್ನಿಧಿಯಲ್ಲಿ ನಿನ್ನೆ DCM DK ಶಿವಕುಮಾರ್ ಶತ್ರುಗಳ ಸಂಹಾರಕ್ಕಾಗಿ ಖಡ್ಗಮಾಲಾ ಸ್ತೋತ್ರ ಪಠಿಸಿದ ಬೆನ್ನಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಇವತ್ತು ಹಾಸನಾಂಬೆಯ ದರ್ಶನವನ್ನು ಪಡ್ಕೊಂಡಿದ್ದಾರೆ. 3ನೇ ಬಾರಿಗೆ ಹಾಸನಾಂಬೆ ದರ್ಶನವನ್ನು ಪಡೆದ ಬಳಿಕ ಮಾತನಾಡುವಂತಹ ಸಿಎಂ ರಾಜ್ಯ ಸುಭಿಕ್ಷವಾಗಿರಬೇಕು ಅಂತ ಪ್ರಾರ್ಥನೆ ಮಾಡಿದ್ದೀನಿ ಅಂತ ತಿಳಿಸಿದರು. ಅಲ್ಲದೆ ಅತಿವೃಷ್ಟಿಯಿಂದ 12 ಲಕ್ಷಕ್ಕೂ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ನಾಶವಾಗಿದೆ. NDRF ಹಾಗೂ ಸರ್ಕಾರದ ವತಿಯಿಂದ 17,000 ಕೊಡ್ತೀವಿ ಅಂತ ಹೇಳಿದರು. ಇನ್ನು ಬುಕರ್ ಪ್ರಶಸ್ತಿ ವಿಜೇತೆ ಲೇಖಕಿ ಬಾನು ಮುಷ್ತಾಕ್ ಅವರು ಕೂಡ ಇವತ್ತು ಸಕುಟುಂಬ ಸಮೇತರಾಗಿ ಹೋಗಿ ದೇವಿಯ ದರ್ಶನವನ್ನು ಪಡೆದಿದ್ದಾರೆ. ಇನ್ನು ಹೊಸದಾಗಿ ಹಾಸನಾಂಬೆ ದರ್ಶನ ಪಡೆದಿಲ್ಲ, ಈ ಹಿಂದೆಯೂ ಕೂಡ ಬಂದಿದ್ದೀನಿ ಅಂತ ಅವರು ಹೇಳ್ಕೊಂಡ್ರು. ಭಕ್ತರಿಗೂ ಭಗವಂತನಿಗೂ ವ್ಯವಹಾರ ನಡೆಯುವಂಥ ಸ್ಥಳ ದೇವಾಲಯ. ಸೊ ನಾನುಂಟು, ಆ ತಾಯಿ ಉಂಟು, ನಾವುಂಟು, ಭಕ್ತರುಂಟು. ಈ ರಾಜ್ಯಕ್ಕೆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿದೆ. ಒಳ್ಳೆ ಮಳೆಯಾಗಿದೆ. ಪ್ರವಾಹ ಬಂದು 12 ಲಕ್ಷಕ್ಕೂ ಹೆಚ್ಚು ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿರುವುದರಿಂದ ರೈತರಿಗೆ ಸಹಾಯ ಮಾಡಬೇಕು ಅಂತೇಳಿ NDRF ಮತ್ತೆ ಸರ್ಕಾರದ ವತಿಯಿಂದ ಕೃಷಿ ಒಂದು ಹೆಕ್ಟೇರ್ಗೆ 17,000 ರೂಪಾಯಿಗಳನ್ನು ಕೊಡ್ತಾ ಇದ್ದಾರೆ. ನೀರಾವರಿ ಬೆಳೆ ಹಾನಿಯಾಗಿದ್ದರೆ 1 ಹೆಕ್ಟೇರ್ಗೆ 25,500 ರೂಪಾಯಿ. ಬಹು ಬೆಳೆಗೆ ಬೆಳೆ ನಷ್ಟ ಆಗಿರೋ 1 ಹೆಕ್ಟೇರ್ಗೆ 31,000 ರೂಪಾಯಿ ಕೊಡ್ತಾ ಇದ್ದಾರೆ. ನಷ್ಟ ಆಗಬಾರ್ದು, ಬೆಳೆ ಹಾನಿ ಆಗಬಾರ್ದು. ರೈತರು ಬೆಳೆದಂತೆ ಬೆಳೆ ಅವರು ಕೈ ಸಿಗಬೇಕು. ನಾವು ಕೊಡ್ತಕ್ಕಂಥ ಪರಿಹಾರದ ಬೆಳೆ ಹಾನಿಯಾಗಿರೋದಕ್ಕೆ ಸಮ ಆಗಿದೆ ಅಂತ ಹೇಳಿ ನನ್ನ ತಾಯಿಯ ಕೈ ಬೆರಳು ಹಿಡ್ಕೊಂಡು ಬರ್ತಿದ್ದಲ್ಲ, ಆವಾಗದಿಂದ ಇದುವರೆಗೂ ಕೂಡ ಬರ್ತಾನೆ ಇದ್ದೀನಿ ನಾನು. ಆದರೆ ಇದುವರೆಗೂ ಕಾಣಿಸ್ಕೊಳ್ತಿರ್ಲಿಲ್ಲ ನಿಮ್ಗಳಿಗೆ. ಬಹಳ ಹಿಂದಿನಿಂದಲೂ ಮುಸ್ಲಿಂ ಸಮುದಾಯದವ್ರಿಗೂ ಕೂಡ ಇಲ್ಲಿ ಹುಸೇನ್ ಬಿ ಅಂತ ಹೇಳ್ಬಿಟ್ಟು ಹಾಸನಾಂಬಗೆ ಹೆಸರು ಕೊಟ್ಟಂಥ ಪ್ರಸಂಗಗಳನ್ನು ಕೂಡ ನಾನು ನೋಡಿದ್ದೀನಿ. ಇದು ಒಂದು ಭಾವೈಕ್ಯತೆಯ ಸಂಕೇತ ಕೂಡ ಆಗಿದೆ ಇಲ್ಲಿ.